ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆಯ ಬಿಸಿ ಹೆಚ್ಚಾಗ್ತಾ ಇದೆ. ಇನ್ಫ್ಯಾಕ್ಟ್ ಜಿಲ್ಲೆಗಳಲ್ಲಿ ಈ ಪ್ರತಿಭಟನೆಯ ಕಿಚ್ಚು ವ್ಯಾಪಿಸ್ತಾ ಇದೆ. ಎಚ್ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಮಹಿಳಾ ಕಾಂಗ್ರೆಸ್ ಘಟಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಯಾವಾಗ ಅರೆಸ್ಟ್ ಆಗ್ತಾರವರು? ಮುಖ ಕಪ್ಪಾಗಿಸುವಂತಹ ಕೆಲಸ ಮಾಡಿದ್ದಾರೆ. ಅವರ ಬಂಧನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಮಹಿಳಾ ಘಟಕದಿಂದ ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಈ ಪ್ರತಿಭಟನೆಗೆ. ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಭಿತ್ತಿ ಪತ್ರ ಇದೆ. ನಮ್ಮ ಡಿಮ್ಯಾಂಡ್ಸ್ ಏನಂದರೆ, ಮೊದಲು ಪ್ರಧಾನಮಂತ್ರಿ ಬಂದು ಬಾಯಿ ಬಿಡಬೇಕು. ಅವರ ಅಲಯನ್ಸ್ ಪಾರ್ಟ್ನರ್ ಬಗ್ಗೆ, ಈ ಫೋಟೋ ಬಗ್ಗೆ ಜಸ್ಟಿಫಿಕೇಶನ್ ಕೊಡಬೇಕು. ಹೇಗೆ ಇವರು ಒಂದು ಸೆಕ್ಷುವಲ್ ಅಫೆಂಡರ್ ಜೊತೆ ನಿಂತಿದ್ದಾರೆ? ಇವರಲ್ವಾ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋದು? ಈ ಫೋಟೋಗಿಂತ ಬೇಕಾ ಸಾಕ್ಷಿ? ಪ್ರಧಾನಮಂತ್ರಿ ಯಾವ ರೀತಿ ಕುಟುಂಬ ರಾಜಕಾರಣದ ಜೊತೆ ನಿಂತಿದ್ದಾರೆ ಅಂತ. ಬರೀ ಕುಟುಂಬ ರಾಜಕಾರಣ ಅಲ್ಲ, ಇಲ್ಲಿ ಕುಟುಂಬ ರಾಜಕಾರಣ ಒಂದು ನೆಪೋಟಿಸಮ್ ಅಂತಾರೆ, ಅದು ಕ್ರೈಮ್ ಅಲ್ಲ. ಆದರೆ ಸೆಕ್ಷುವಲ್ ಸೀರಿಯಲ್ ಅಫೆಂಡರ್ ಈ ಮನುಷ್ಯನ ಜೊತೆ ಅವ್ರ ಅಪ್ಪನ ಜೊತೆ ಇಬ್ಬರು ಸೀರಿಯಲ್ ಅಫೆಂಡರ್ಸ್, ಸೆಕ್ಷುವಲ್ ಸೀರಿಯಲ್ ಅಫೆಂಡರ್ಸ್ ಇವ್ರ ಜೊತೆ ಇದ್ದಾರೆ ನರೇಂದ್ರ ಮೋದಿ. ಇದಕ್ಕೆ ಆನ್ಸರ್ ಬೇಕು ನಮಗೆ. ಯಾಕೆ ಬಾಯ್ ಬಿಡ್ತಿಲ್ಲ? ಇವರೆಲ್ಲ ಅವ್ರ ಪರಿವಾರ ಅಲ್ವಾ, ಮೋದಿ ಪರಿವಾರ? ಯಾಕೆ ಬಾಯ್ ಬಿಡ್ತಿಲ್ಲ ಹೇಳಿ? ಮತ್ತೊಂದು ವಿಷಯ, ಇವತ್ತು ಪ್ರಜ್ವಲ್ ರೇವಣ್ಣ ಏನು ದೇಶ ಬಿಟ್ಟು ಹೋಗಿದ್ದಾರೆ. ರೇವಣ್ಣ ಅವ್ರು ಹೋಗದೆ ಇರೋ ಹಾಗೆ ಇಮಿಗ್ರೇಷನ್ ಫಸ್ಟು ಪ್ರಧಾನಮಂತ್ರಿ ಅವ್ರ ಕೈಯಲ್ಲಿದೆ. ಪ್ರತಿಯೊಂದು ಏರ್ಪೋರ್ಟಲ್ಲೂ ಹೇಳಬೇಕು ಅವ್ರು ದೇಶ ಬಿಡಬಾರ್ದು ಅಂತ. ನಾವು SIT ಹಾಕಿದ್ದೀವಿ. ನಮ್ಮ ಏನು ರಾಜ್ಯದ ಮಹಿಳಾ ಆಯೋಗದ ಚೇರ್ಪರ್ಸನ್ ಇದ್ದರು, ಅವರು ಕೂಡ ಸುವಮೋಟೋ ಏನು SIT ಸೆಟಪ್ ಮಾಡಿ ಅಂತ ಹೇಳಿದ ತಕ್ಷಣ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಸಚಿವರು ಮೀಟಿಂಗ್ ಮಾಡಿ SIT ಸೆಟಪ್ ಮಾಡಿದ್ದೀವಿ. FIR ಬಂದಿದೆ. ಖಂಡಿತ ನಾವು ಒಂದು ನ್ಯಾಯಯುತವಾದ ಪ್ರೂವ್ ಮಾಡ್ತೀವಿ. ಆದರೆ ಇದಕ್ಕೆ ಆನ್ಸರ್ ಮಾತ್ರ ನರೇಂದ್ರ ಮೋದಿಯವ್ರು ಕೊಟ್ಟಿಲ್ಲ ಅಂದರೆ ಅವರ ಹಿಪೋಕ್ರಿಸಿ ಕಾಣುತ್ತೆ. ಅವರು ಯಾವ ರೀತಿ ಆಡಿದ ಮಾತನ್ನು ಉಳಿಸ್ಕೊಳ್ಳೋದಿಲ್ಲ. ದೇಶದ ಅರ್ಧ ಜನಸಂಖ್ಯೆ ಏನಿದೆ, 50% ಜನಸಂಖ್ಯೆ ಇವತ್ತು ನೋಡ್ತಾ ಇದೆ ಸರ್ ನರೇಂದ್ರ ಮೋದಿ ಅವರನ್ನ. ಬಾಯ್ ಬಿಟ್ಟು ಮಾತಾಡಿ. ನಿಮಗೆ ನಿಮ್ಮ ಅಲಯನ್ಸ್ ಪಾರ್ಟ್ನರು ಒಂದೆರಡು ಸೀಟ್ ಗೆಲ್ಲುವಂಥವ್ರು ಮುಖ್ಯನಾ, ಅಥವಾ ನಿಮಗೆ ದೇಶದ ಹೆಣ್ಣು ಮಕ್ಕಳ ಮರ್ಯಾದೆ, ದೇಶದ ಹೆಣ್ಣು ಮಕ್ಕಳ ಸ್ವಾಭಿಮಾನ, ದೇಶದ ಹೆಣ್ಣು ಮಕ್ಕಳ ಸುರಕ್ಷತೆ ಮುಖ್ಯನಾ? ಇದು ನಿಮ್ಮ ಕೈಯಲ್ಲಿದೆ. ನರೇಂದ್ರ ಮೋದಿಯವ್ರಿಗೆ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ದೇಶದ ಗೃಹ ಮಂತ್ರಿಗಳಿಗೂ ಹೇಳಕ್ಕೆ ಬರ್ತೀನಿ. ಇಲ್ಲಿರೋ BJP ಅವ್ರು ಬಿಡಿ, ವಿಜೇಂದ್ರ ಅವರಿದ್ದಾರೆ ಇಲ್ಲಿ, ಅದು ಛಿದ್ರ ಆಗಿದೆ BJP. ವಿಜೇಂದ್ರ ಅವರಾಗ್ಬೋದು ಒಂದು ಕಡೆ, ಅಶೋಕ್ ಅವ್ರು ಇನ್ನೊಂದು ಕಡೆ, ಮತ್ತು ಯತ್ನಾಳ್ ಅವ್ರು ಇನ್ನೊಂದು ಕಡೆ, ಸೋಮಣ್ಣನವ್ರು ಇನ್ನೊಂದು ಕಡೆ. ಅವ್ರು ಯಾರು ಇಂಥ ಇಶ್ಯೂಸ್ ಬಗ್ಗೆ ಮಾತು ಆಡೋದಿಲ್ಲ. ಯಾರಾದರೂ ಮಾತಾಡಿದ್ರಾ ಮೇಡಮ್? ಇಲ್ಲ. ನ್ಯಾಷನಲ್ ವಿಮೆನ್ ಕಮಿಷನ್ ಚೇರ್ಪರ್ಸನ್ ರೇಖಾ ಶರ್ಮಾ ಅವರು, ರೇಖಾ ಶರ್ಮಾ ಅವರ ಡ್ಯೂಟಿ ಏನು? ಇಂಥ ಕರ್ನಾಟಕದ ಇತಿಹಾಸದಲ್ಲಿ ಆ ಉಮೇಶ್ ರೆಡ್ಡಿ ಬಿಟ್ಟರೆ ಇಂತಹ ಸೀರಿಯಲ್ ಸೆಕ್ಷುವಲ್ ಅಫೆಂಡರ್ ಪ್ರಜ್ವಲ್ ರೇವಣ್ಣ. ಹೌದಾ? ನೀವು ಇತಿಹಾಸದಲ್ಲಿ ಕೇಳಿದ್ದೀರಾ ಸರ್? ಕರ್ನಾಟಕಕ್ಕೆ ಎಂತಹ ಮಾನ ಮರ್ಯಾದೆ ಹಾಳು ಮಾಡ್ತಿದ್ದಾರೆ ಇವರು ಅಂತ. ಇಂಥವರನ್ನು ಸುಮ್ಮನೆ ಮಾತ್ರ ಬಿಡಬಾರ್ದು. ಯಾವುದೇ ರಾಜಕಾರಣಿ, ಎಂತಹ ಪ್ರಭಾವಿ ವ್ಯಕ್ತಿ ಆದ್ರೂ ಮುಂದೆ, ನೆನ್ನೆನೂ ಇದನ್ನೇ ಹೇಳಿದ್ದೀನಿ, ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಆಗ್ಬೋದು, ದೇಶದ ಹೆಣ್ಣು ಮಕ್ಕಳ ಬಗ್ಗೆ ಆಗ್ಬೋದು, ಜಗತ್ತಲ್ಲಿರೋ ಯಾವುದೇ ಹೆಣ್ಣು ಮಕ್ಕಳ ಬಗ್ಗೆ ಆಗ್ಬೋದು, ಕನಸಲ್ಲೂ ಇದನ್ನು ಯೋಚನೆ ಮಾಡಬಾರ್ದು. ಅಂತಹ ಬುದ್ಧಿ ಕಲಿಸಬೇಕು. ಅದು ಇವತ್ತು ಕರ್ನಾಟಕದ ಜನತೆಯ ಮೇಲೆ ಒಂದು ಜವಾಬ್ದಾರಿ ಇದೆ. ಥ್ಯಾಂಕ್ ಯು. ಓಕೆ, ಇದು ಕಾಂಗ್ರೆಸ್ ನಾಯಕಿ ಭವ್ಯ ನರಸಿಂಹಮೂರ್ತಿ ಅವರ ಮಾತಾಗಿತ್ತು. ಅವ್ರು ಕೇಳ್ತಾ ಇದ್ರೆ, ಒಂದು ಫೋಟೋ ಇಟ್ಕೊಂಡು ಈ ಫೋಟೋಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು. ಇದೇ ಫೋಟೋನ ನೀವು ಮೋದಿ ಕಿ ಪರಿವಾರ ಅಂತ ಹೇಳ್ತಾ ಇದ್ದೇನಾ ಪರಿವಾರ? ಸೆಕ್ಷುವಲ್ ಅಫೆಂಡರ್ ಜೊತೆಗೆ ಯಾಕೆ ನೀವು ವೇದಿಕೆಯನ್ನು ಹಂಚ್ಕೊಂಡಿದ್ದೀರಿ? ಯಾಕೆ ಅವ್ರ ಜೊತೆಗೆ ಮೈತ್ರಿನ ಕಂಟಿನ್ಯೂ ಮಾಡ್ತಾ ಇದ್ದೀರಿ? ಈ ದೇಶದ ಮಹಿಳೆಯರ ಸ್ವಾಭಿಮಾನದ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಕೂಡ ಗೌರವ ಇಲ್ವಾ ಅಂತ ಕೇಳಿದ್ದಾರೆ. ನಿಮ್ಮ ಕೈಯಲ್ಲೇ ಇದೆ ಸ್ವಾಭಿಮಾನವನ್ನು ಎತ್ತಿ ಹಿಡಿಯೋದು. ಸೊ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ, ಉತ್ತರ ಬೇಕು ನಮಗೆ. ಅವರಂತೂ ದೇಶ ಬಿಟ್ಟು ಪಲಾಯನ ಮಾಡಿದ್ದಾರೆ. ಇನ್ನು ಎಚ್ ಡಿ ರೇವಣ್ಣ ಅವರು ಪಲಾಯನ ಮಾಡದಂತೆ ನೋಡ್ಕೊಳ್ಬೇಕಾಗಿರುವಂತಹ ಅತಿ ದೊಡ್ಡ ಜವಾಬ್ದಾರಿ ಕೂಡ ಕೇಂದ್ರ ಗೃಹ ಇಲಾಖೆ ಮೇಲೆ ಇದೆ ಅನ್ನೋದನ್ನ ಹೇಳಿದ್ರು. ಹಾಗೆ ರಾಜ್ಯ ಸರ್ಕಾರ SIT ರಚಿಸಿದೆ. ನಮ್ಮ ಪಾತ್ರ ನಾವು ಮಾಡ್ತಾ ಇದೀವಿ, ನಿಮ್ಮ ಪಾತ್ರ ಕೂಡ ನೀವು ಮಾಡಿ ಅಂತ ಕೇಳ್ತಾ ಇದ್ದಾರೆ.